ನಮಸ್ಕಾರ. ನಾನು ಶ್ರೀಧರ ಭಟ್, ತಮಿಳುನಾಡಿನ ಕೊಯಂಬತ್ತೂರಿನ ಶಿವಯೋಗಿ ಶಿವರಾಜನ್ ಅವರ ತಿರುಮೂಲಾರ ಸಿದ್ಧರ ಪೀಠ ವಿದ್ಯಾರ್ಥಿ. ಸ್ವಲ್ಪ ಸಮಯಗಳಿಂದ ನಾನು ಶಿವಯೋಗವನ್ನು ಅವರನ್ನು ಅಭ್ಯಾಸ ಮಾಡ್ತಾ ಇದ್ದೇನೆ. ಈಗ ನಾವು ಶೈವ ಸಿದ್ಧಾಂತದ 1ನೇ ಭಾಗ ನಿನ್ನೆ ನಾವು ಮುಂದುವರಿಸಿದ್ದೇವೆ, ನಟರಾಜಮೂರ್ತಿಯ ತತ್ವ. ಇವತ್ತು ನಾವು ದಶಕಾರ್ಯ ಅಂತ ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಯಾರಿಗೆ ಇದನ್ನು ಅಧ್ಯಯನ ಮಾಡಬೇಕು ಅವರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಗುರುಗಳು ಆದಂತಹ ಶಿವಯೋಗಿ ಶಿವರಾಜನ್ ಅವರನ್ನು ಸಂಪರ್ಕಿಸಿ. ಇವತ್ತು ದಶಕಾರ್ಯ ಅಂತ ಕರಿತೇವೆ. ನಾವು ದಶಕಾರ್ಯ ಅಂತ ಹೇಳಿದರೆ ನಾವು ಶಿವನಾಗಿ ಬದಲಾಗಲಿಕ್ಕೆ ಇರುವಂತಹ 10 ತತ್ವಗಳು, ಶಿವನ 10 ತತ್ವಗಳು. ಶಿವಜ್ಞಾನವನ್ನು ಪಡೆದು ಯಾವ ರೀತಿಯಲ್ಲಿ ಶಿವನಲ್ಲಿರುವಂತಹ 96 ಜೀವ ಅಂದ್ರೆ ನಮ್ಮ ಆತ್ಮಕ್ಕಿರುವಂತಹ 96 ತತ್ವಗಳನ್ನು ನಾವು ಪರಿಪೂರ್ಣ ಆಗಿ ಆ ತತ್ವಗಳನ್ನು ನಮ್ಮ ಯೋಗ ಸಾಧನೆಯಲ್ಲಿ ತಿಳಿದುಕೊಳ್ಳಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದನ್ನು 10 ವಿಭಾಗಗಳಾಗಿ ವಿಂಗಡಿಸಿದ್ದೇವೆ. ಅದರಲ್ಲಿ 1ನೇದು ತತ್ವ ರೂಪ, 2ನೇದು ತತ್ವ ದರ್ಶನ, 3ನೇದು ತತ್ವ ಶುದ್ಧಿ, 4ನೇದು ಆತ್ಮರೂಪ ಆತ್ಮದರ್ಶನ, 6ನೇದು ಆತ್ಮಶುದ್ಧಿ, 7ನೇದು ಶಿವರೂಪ ಹಾಗೂ ಶಿವದರ್ಶನ ಹಾಗೂ ಶಿವಯೋಗ ಮತ್ತು ಶಿವಭೋಗ. ಈ 10 ರೀತಿಯ ಅನುಭವವನ್ನು ನಾವು ಪ್ರಾರಂಭದ ಶಿವ ಯೋಗಿ ಆಗಬೇಕಿದ್ರೆ, ನಮ್ಮ ಆತ್ಮನ ಆ ಸಾಧನಾ ಹಂತಕ್ಕೆ ತಲುಪಬೇಕಿದ್ರೆ ಈ ಶೈವ ಸಿದ್ಧಾಂತದಲ್ಲಿ ಅದಷ್ಟು ವಿವರವಾಗಿ ಉಲ್ಲೇಖಿಸಲ್ಪಟ್ಟಿದೆ. ಈ ಶೈವ ಸಿದ್ಧಾಂತದ ಪುಸ್ತಕಗಳು ವಿಶೇಷವಾಗಿ ತಮಿಳುನಾಡಿನಲ್ಲೇ ಇದೆಷ್ಟು ಪ್ರಚಾರದಲ್ಲಿರುವಂಥದ್ದು. ನಮ್ಮ ಕೇರಳ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಇದರ ಬಗ್ಗೆ ಅಷ್ಟು ವಿವರವನ್ನು ಕೊಡುವಂತಹ ಗ್ರಂಥಗಳು ಬಂದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗಾಗಿ ಶಿವಯೋಗದಲ್ಲಿರುವಂತಹ ನಾವು ಕುಂಡಲಿನಿ ಯಾವಾಗಲೂ ಮೂಲಾಧಾರದಲ್ಲಿ ಜಾಗೃತ ಆಗ್ತದೆ. ಈ ಮೂಲಾಧಾರದಲ್ಲಿ ಜಾಗೃತ ಆಗಿ ನಮ್ಮ ಪ್ರಜ್ಞಾಶಕ್ತಿ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಮುಂದುವರಿಯುತ್ತಾ ಇರ್ತದೆ. ಆ ಮುಂದುವರಿಯುತ್ತಾ ಇರುವಂತಹದ್ದು ಅದು ತತ್ವ ರೂಪ ಆಗ್ತದೆ. ಈ ಮುಂದುವರಿದ ನಂತರ ಅದು ಮುಂದುವರಿದು ಕೊನೆಗೆ ವಿಶುದ್ಧಿಯವರೆಗೆ ಮುಂದುವರಿತದೆ. ವಿಶುದ್ಧಿಯವರೆಗೆ ಮುಂದುವರಿತದೆ. ಮುಂದುವರೆದು ನಮಗೆ 24 ಆತ್ಮಗಳ ಪ್ರಕಟ. ಶುದ್ಧ ಆಜ್ಞಾಕ್ಕೆ ಹೋಗುವವರೆಗೆ 7 ವಿದ್ವಾದತ್ವಗಳು ಪ್ರಕಟ ಆಗ್ತದೆ. ಹಾಗೆ ಆಜ್ಞಾನಿಂದ ಸಹಸ್ರಾರಕ್ಕೆ ತಲುಪುವಾಗ ಅಲ್ಲಿ ವ್ಯಕ್ತಿ ತಾನೇ ಶಿವನಾಗ್ತಾನೆ. ಅಂದ್ರೆ ಶಿವನಲ್ಲಿರುವಂತಹ 5 ತತ್ವಗಳು, ಇಲ್ಲಿ ಆತ್ಮದ 10 ಹಂತಗಳು ಮುಗಿದವು. ಇಲ್ಲಿ ಒಬ್ಬ ಕುಂಡಲಿನಿ ಜಾಗೃತ ಆಗದಿದ್ರೆ ನಾವು ಸಾಮಾನ್ಯ ವ್ಯಕ್ತಿ ಆಗ್ತೇವೆ. ಜಾಗೃತಿ ಆದರೆ ಏನಾಗ್ತದೆ? ಆತ್ಮ ಇನ್ಫಿನಿಟಿಗೆ ಹೋಗಿ ಆತ್ಮ ಇನ್ಫಿನಿಟಿ ಅನುಭವ ನಮಗೆ ಬರ್ತದೆ. ಹಾಗೆ ವೇದಾಂತದಲ್ಲಿ ಇದಕ್ಕೆ ಇನ್ನೊಂದು ವಿಷಯಗಳು, ಇದಕ್ಕೆ ಮಾಯೆ ಅಂತ ಹೇಳಿದ್ದಾರೆ. ಶೈವ ಸಿದ್ಧಾಂತದಲ್ಲಿ ಇರುವುದನ್ನೇ ಇದೆ ಅಂತ ಹೇಳುದು, ಹೊಸ್ತೇನಲ್ಲ. ಅಲ್ಲಿ ನಾಶವಾಗುವುದಿಲ್ಲ, ಅಲ್ಲಿ ಎಲ್ಲ ಡಿಸೊಲ್ಯೂಷನ್ ಆಗುದು. ವೇದಾಂತದಲ್ಲಿ ಇಲ್ಯೂಷನ್ ಆದ್ರೆ ಇಲ್ಲಿ ಹಾಗಲ್ಲ, ಕಾಸಲ್ ಸ್ಟೇಟಿನಲ್ಲಿ ಡಿಸೊಲ್ಯೂಷನ್ ಆಗುವ. ಶೈವ ಸಿದ್ಧಾಂತದ ಪ್ರಕಾರ ಮಾಯೆ ಅದು ಕಾಸಲ್ ಸ್ಟೇಟಿನಲ್ಲಿ ಸ್ವಾಭಾವಿಕವಾಗಿರುವಂತದ್ದು. ನಾವು ಅಂತ ಹೇಳುವಂತದ್ದು ಇದು ಬುದ್ಧಿಸಂನಲ್ಲಿ ಅಥವಾ ಜೈನಿಸಂ. ಅವರಿಗೆ ಏನು ಅಂತ ಹೇಳಿದ್ರೆ ಅವರಿಗೆ ದೇವಸ್ಥಾನಗಳಿಲ್ಲ, ಮೂರ್ತಿ ಆಚಾರಗಳಿಲ್ಲ ಸ್ವಾಭಾವಿಕವಾಗಿ. ಆದ್ರೆ ಅವರದ್ದು ಒಂದು ರೀತಿ ಸಿದ್ಧಾಂತ ಬೇರೆ. ಆದ್ರೆ ಶೈವ ಸಿದ್ಧಾಂತದಲ್ಲಿ ಎಲ್ಲವೂ ರಿಜೆಕ್ಟ್ ಮಾಡುವುದು. ಭಾರತದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಈ ಅದೊಂದು ಭಾರತ ಅಂತ ಹೇಳುವಂತ ದೊಡ್ಡ ಉಪ್ಪಿನ ಹಾಗೆ. ಇಲ್ಲಿ ಬೇರೆ ಯಾವುದೇ ಸಿದ್ಧಾಂತಗಳಷ್ಟು ಅಭಿವೃದ್ಧಿ ಹೊಂದಲಿಲ್ಲ. ಈಗ ಬುದ್ಧಿಸಂ ಇರ್ಬೋದು, ವಿದೇಶದಲ್ಲಿ ಅಭಿವೃದ್ಧಿ ಹೊಂದಿದೆ. ಯಾಕೆ? ಇಲ್ಲಿ ಎಲ್ಲವೂ ತನ್ನಲ್ಲಿ ವಿಲೀನಗೊಳ್ಳುವಂತ ಒಂದು ಸ್ವಭಾವ ಇದೆ. ಹಾಗಾಗಿ ಇಲ್ಲಿ ಇದರಲ್ಲಿ ಇರುವಂತದ್ದು ಸರ್ವ
ಸರ್ವಜ್ಞ ಶೈವ ಬಸವ ಅವರಿಗೆ ಅವರು ಅನುಭವ ಪಡೆದದ್ದು ಜೀವನದಲ್ಲಿ. ಹಾಗೆ ರಾಘವೇಂದ್ರ ಸ್ವಾಮಿಗಳು ಅವರು ಅವರ ಜೀವನದಲ್ಲಿ ಅನುಭವವನ್ನು ಪಡೆದದ್ದು. ಅಂದ್ರೆ ಅವರಿಗೆ ಕುಂಡಲಿನಿ ಶಕ್ತಿಯ ಆ ಅನುಭವ ಜ್ಞಾನ ಬರ್ತದೆ. ಹಾಗೆ ಸರ್ವಜ್ಞನಿಗೂ ಜ್ಞಾನ ಬರ್ತದೆ. ಆದರೆ ನಮಗೆ ಹಾಗಲ್ಲ. ನಾವು ಸಾಧನೆ ಮಾಡಿದಾಗ ಶಿವಯೋಗದಲ್ಲಿ ಶಿವನಾಗುವಂಥದ್ದು, ಶಿವನಾಗಿ ತತ್ವಶುದ್ಧಿ ಆತ್ಮ ಮತ್ತು ಇದೆಲ್ಲ ಎಂಬುದಾಗಿ ಶಿವತತ್ವವಾಗಿ ಬದಲಾಗುವಂಥದ್ದು. ಇಲ್ಲಿ ಮ್ಯಾನ್ ಮ್ಯಾಟರ್ ಗಾಡ್ ಅಂತ ಹೇಳಿ ಮುಕ್ತಿ ದರ್ಶನ ಅಧ್ಯಯನ ಮಾಡು. ಹಾಗೆ ಆತ್ಮರೂಪದಲ್ಲಿ ಆ ಅಧ್ಯಯನ ನಮಗೆ ಆ ಅನುಭವ ಆಗ್ತದೆ. ಯಾವುದೇ ನಮ್ಮ ಕಂಟ್ರೋಲ್ ನಲ್ಲಿರುವುದಿಲ್ಲ. ಅದನ್ನು ನಮ್ಮ ಆತ್ಮದರ್ಶನ ಅಂತ ಹೇಳ್ತಾರೆ. ಎಲ್ಲ ತನ್ನಿಂದ ತಾನೇ ಸಹಜವಾಗಿ ಆಗ್ತದೆ. ಆ 10ನೇ ಹಂತಕ್ಕೆ ಮುಟ್ಟುವಾಗ ನಮ್ಮ ಆತ್ಮ ಶುದ್ಧ ಆಗ್ತದೆ. ಅಲ್ಲಿ ಚಿಂತನೆ ಬದಲಾಗ್ತದೆ. ಶಿವನಾಗುವಂತಹ ಅನುಭವ ಆಗ್ತದೆ. ನಮ್ಮ ಶರೀರದಲ್ಲಿ ಶಿವಲಿಂಗದ ದರ್ಶನ ಆಗ್ತದೆ. ಅದು ಶಿವಲಿಂಗದ ದರ್ಶನ ಆಗುವುದಲ್ಲಿ ವಿಶುದ್ಧಿಯಲ್ಲಿ. ಹಾಗೆ ಆಜ್ಞಾದಲ್ಲಿ ಧ್ಯಾನ ಮಾಡುವಂತ ಶಿವನ ನಮಗೆ ದರ್ಶನ ಆಗ್ತದೆ. ಸಹಸ್ರಾರದಲ್ಲಿ ಕೈಲಾಸ ದರ್ಶನ ಆಗ್ತದೆ. ಹಾಗೆ ನಿರಾಧಾರದಲ್ಲಿ ಕೈಲಾಸ ನಮಗೆ ಸಹಸ್ರಾರಕ್ಕೆ ಮುಟ್ಟುವಾಗ ಪರಾಶಕ್ತಿ ಹಾಗೆ ಶಿವನಲ್ಲಿ ವಿಲೀನ ಆಗಿರ್ತಾಳೆ. ಹಾಗೆ ಅದರ ದರ್ಶನವೂ ಆಗ್ಬೇಕಿದ್ರೆ ನಮಗೆ ನಿರಾಧಾರದ ಹಂತಕ್ಕೆ ಹೋಗಬೇಕು. ನಿರಾಧಾರದ ಹಂತಕ್ಕೆ ಹೋಗುವಾಗ ನಮಗೆ ಶಿವಭೋಗದ ಅನುಭವ ಆಗ್ತದೆ. ಇದಿಷ್ಟು ಸೂಕ್ಷ್ಮವಾಗಿ ಹೇಳಿದ್ದೇನೆ. ಇನ್ನೇನಾದ್ರೂ ಇದರ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಬೇಕಿದ್ರೆ ನಮ್ಮ ಇದರಲ್ಲಿ ಕಳಿಸಿರುವಂತಹ ಫೋನ್ ನಂಬರ್ಗೆ ಸಂಪರ್ಕಿಸಿ ತಮ್ಮ ತರಗತಿಗಳು 5ರಿಂದ 6 ಗಂಟೆವರೆಗೆ ಇರುತ್ತೆ. ಇದಲ್ಲದೆ ಇದರಲ್ಲಿ ನಾವು ಸಾಧನೆ ಮಾಡುತ್ತೇವೆ. ನಾವು ತೀರ್ಥಯಾತ್ರೆ ಮಾಡುತ್ತೇವೆ. ತೀರ್ಥಯಾತ್ರೆ ಮಾಡುವಾಗ ನಾವು ಈಗ ನಿಮಗೆ 100 ಕಿಲೋಮೀಟರ್ ಇರಬಹುದು ಅಂತ ಇಟ್ಟುಕೊಳ್ಳಿ. ಈಗ ಇಲ್ಲಿಂದ ನಾವು ತೀರ್ಥಯಾತ್ರೆ ಮಾಡ್ತೇವೆ. ತೀರ್ಥಯಾತ್ರೆ ಮಾಡುವಾಗ ಎಷ್ಟು ದೂರ ಉಂಟು ಅಂತ ಹೇಳಿ ನಮಗೆ ಗೊತ್ತಾಗುದು ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಮೈಲುಗಲ್ಲುಗಳಿದೆ. ಹಾಗಾಗಿ ಶಿವಯೋಗಿ ಸಾಧನೆ ಮಾಡುವ ಯೋಗಿಗೆ ಈಗ ನಾನು ಎಷ್ಟು ದೂರ ಇದ್ದೇನೆ, ಎಲ್ಲಿಗೆ ಮುಟ್ಟಿದೆ ಅಂತ ಹೇಳುವಂತದ್ದು ಮನದಟ್ಟ ಆಗ್ತದೆ. ಅದಕ್ಕಿರುವಂತಹ ಒಂದು ಈ ಸಿದ್ಧಾಂತ ಇದು ಶೈವ ಸಿದ್ಧಾಂತ. ಶೈವ ಸಿದ್ಧಾಂತದಲ್ಲಿ ನಾವು ಎಷ್ಟು ಮುಟ್ಟಿದ್ದೇವೆ, ಎಲ್ಲಿಗೆ ತಲುಪಬೇಕು, ಇನ್ನು ಎಷ್ಟು ದೂರ ಹೋಗ್ಲಿಕ್ಕೆ ಉಂಟು ಅಂತ ಹೇಳುವಂತದ್ದು ಇದನ್ನು ಅಧ್ಯಯನ ಮಾಡಿದರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹಾಗಾಗಿ ಮನುಷ್ಯನಿಗೆ ಅಂತಿಮವಾಗಿರುವಂತದ್ದು ದರ್ಶನ ಅಲ್ಲ, ಚೇತ ದರ್ಶನ ಅಲ್ಲ, ಆತ್ಮದರ್ಶನ ಅಲ್ಲ. ನಮಗೆ ಅಂತಿಮವಾಗಿರುವಂತದ್ದು ಮುಕ್ತಿ. ಹಾಗೆ ನಾವು ಇನ್ನೂ ಕೂಡ ಮುಕ್ತಿಗೆ ತಲುಪಬೇಕಿದ್ರೆ ದರ್ಶನದ ನಂತರ ಎಷ್ಟು ಸಮಯ ಇದೆ, ಎಷ್ಟು ದೂರ ಇದೆ ಅಂತ ಹೇಳುವಂತದ್ದನ್ನು ನಮಗೆ ತೋರಿಸಿಕೊಡುವಂತಹ ಒಂದು ರೆಡಿ ರಕನರಾಗಿದೆ ಶಿವಯೋಗ ಅಂತ ಹೇಳುವಂಥದ್ದು.